ಏನ್ ಗುರು ಸೈಕಾಗೈತೆ ವೆದರು. ಒಂದು ಗಾಡಿ ಬಂತು, ಇನ್ನ ಬರಬೇಕು 4 ಗಾಡಿ. ಓ ದಾರಿಲಿ ಟೀ ಅಂಗಡಿ ಕಾಣಿಸೋದೇ ತಡ, ನಿಲ್ಸ್ಬಿಡ್ಬೇಕಲ್ವಾ? ಸ್ಲೋ ಮಾಡ್ತೀವಿ ತಾನೆ. ₹5 ಇಟ್ಕೊಂಡು ಥೈಲ್ಯಾಂಡ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಲೇಸು ಅಂತ ಕರೀತಾರೆ, ನಿಮ್ಮೂರಲ್ಲಿ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಫುಲ್ಲು ಫಾಗ್ ಬಂದ್ಬಿಡ್ತು, ಏನು ಕಾಣಿಸ್ತಿಲ್ಲ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರ, ನೀನು ಹೊರತ್ಪ ಇನ್ನು ಏನೋ ತೋರಿಸ. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಏಕೆ. ನಾನಿವಾಗ ಹೋಗ್ತಾ ಇದ್ದೀನಿ ಮಳ್ಳಳ್ಳಿ ಫಾಲ್ಸಿಗೆ. ನಾವು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಬಂದಿದ್ದರು, ಡಿಪ್ಲೊಮೊ ಫ್ರೆಂಡ್ಸು. ಅವರು ಇಲ್ಲೆಲ್ಲ ಹೋಮ್ ಸ್ಟೇ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಇಲ್ಲಿ ಹೋಮ್ ಸ್ಟೇಲಿ ರಾತ್ರಿ ಎಲ್ಲ ಸ್ಟೇ ಮಾಡಿ ಈಗ ನಾವು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಮಳ್ಳಳ್ಳಿ ಫಾಲ್ಸಿಗೆ ಹೋಗ್ತಿದ್ದೀವಿ. ಈಗ ಮಾನ್ಸೂನಲ್ಲಿ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆದರೆ ಹೋಮ್ ಸ್ಟೇಯಿಂದ ಹತ್ತಿರ ಅಂತ ಅಂದ್ಬಿಟ್ಟು ಇದು ಯಾವುದೋ ರೂಟಲ್ಲಿ ಬಂದ್ವಿ. ಬಟ್ ಈ ಜಾಗ ಮಾತ್ರ ಸೈಕಾಗಿದೆ ಗುರು, ಒಂಥರ ಆಫ್ ರೋಡಿಂಗು ಮಸ್ತಾಗಿದೆ. ಸ್ಕೂಟಿಲಿ ಬಂದಿದ್ದೀನಿ ನಾನು, ಇನ್ನು ಬಾಯ್ಸ್ ಎಲ್ಲ ಬೈಕಲ್ಲಿ ಬರ್ತಿದ್ದಾರೆ, ಇನ್ನೂ ಯಾರೂ ಬಂದಿಲ್ಲ. ನಾನು ಒಂಚೂರು ಮುಂದೆ ಬಂದೆ. ಸ್ವಲ್ಪ ರೋಡೆಲ್ಲ ಒಂಥರ ಕ್ರೇಜಿಯಾಗಿದೆ. ಬಂದರು ಅನಿಸುತ್ತೆ, ಎಲ್ಲ ಬರ್ತಿದ್ದಾರೆ. ಸೌಂಡ್ ಕೇಳ್ತಿದೆ. ಒಬ್ಬರು ಬಂದರು, ಒಂದು ಗಾಡಿ ಬಂತು, ಇನ್ನು ಬರಬೇಕು 4 ಗಾಡಿ. ಓ ಇನ್ನೊಂದು ಬಂತು. ಬ್ರೋ ಹೆಂಗಿತ್ತು ಆಫ್ ರೋಡಿಂಗು? ಹಿಡನ್ ಸ್ಪಾಟ್ ಆ ಥರ ಅಲ್ಲ, ರೋಡು ಹತ್ರ ಅಂತ. ಇಲ್ಲಿಂದ ಹೋದರೆ 17 ಕಿಲೋಮೀಟರು, ನಾವು ಸುತ್ತಿ ಬಳಸ್ಕೊಂಡು ಹೋದರೆ 27 ಕಿಲೋಮೀಟರ್. ಹೀಗೆ ಇನ್ನೂ ಬರಲೇ ಇಲ್ಲ ಬಾಯ್ಸು. ಹೆಂಗೆ ಬರ್ತಾವ್ರ ನಮ್ಮ ಬಾಯ್ಸ್ ಗೊತ್ತಿಲ್ಲ. ಅಯ್ಯೋ ಯಾಕಾದರೂ ಕರ್ಕೊಬಂದೆ ಅನಿಸ್ತೈತಿ. ಇಲ್ಲಿ ಹೆಂಗೆ ಬರ್ತಾರೆ ನೋಡಬೇಕು. ಬಂದರು. ಆಹಾ ಹೊಡೆದ ಗಾಡಿ. ಕಲ್ಲೈತೆ. ಓ ಹಿಂಗೆ ಹೋಗು ಒಂದೇ ಸತಿ ಹಚ್ಬಿಡು. ಲೇ ಹಿಂದೆ ಬಂದಾಗ ಹೋಗ್ತಾ ಇರೋದು ಕಣ ಹಿಂದಕ್ಕೆ. ಅದಾಯಿತು. ಇನ್ನು ಇಲ್ಲಿ ಬರುತ್ತೆ ಎಕ್ಸ್ಪಲ್ಸು ಆರಾಮಾಗಿ. ಅಷ್ಟೇ. ಬೈ ಬನ್ನಿ. ಬ್ರೋ ಕಮ್ ಆನ್. ಬ್ರೋ ಹೆಂಗಿತ್ತು? ಸೂಪರ್. ನನ್ನ ಕೈಲಿ ಆಗೋದಿಲ್ಲ, ನಾನು ಓಡಿಸೋದಿಲ್ಲ. ಆಫ್ ರೋಡಿಂಗ್ ಅಂತ ಅಂದ್ಬಿಟ್ಟು ಇದು ಯಾವುದೋ ಕಾಡು ಒಳಗೆ ಹೋಗ್ತಾ ಇದ್ದೀವಿ. ಯಪ್ಪ ಯಾವುದೋ ಒಂದು ತಾರ್ ರೋಡ್ ಸಿಕ್ಕೈತೆ ಜಸ್ಟ್ ಈಗ. ಇಲ್ಲಿ ಆ ಕಡೆ ಈ ಕಡೆ ಫುಲ್ ಕಾಡು, ಮಸ್ತಾಗಿದೆ ಮಾತ್ರ. ಸದ್ಯ ಇವತ್ತು ಮಳೆ ಇಲ್ಲ, ಹೆಂಗೋ ಆರಾಮಾಗಿ ಹೋಗ್ತಾ ಇದ್ದೀವಿ. ಮಳೆ ಬಂದಿದ್ರೆ ಒಂಥರ ತುಂಬ ಕಷ್ಟ ಆಗೋದು ಹೋಗೋಕ್ಕೆ. ಈಗ ನಾರ್ಮಲಾಗಿ ಹೋಗ್ಬೋದು ಹೆಂಗೋ. ಯಪ್ಪ ಮತ್ತೆ ಯಾವುದೋ ಒಂದು ಕಾಡು ಒಳಗೆ ಬಂದ್ವಿ, ತೋಟದೊಳಗೆ. ಆ್ಯಂಡ್ ಇದು ಯಾವುದೋ ಆಫ್ ರೋಡಿಂಗು. ಯಪ್ಪ ಎಲ್ಲ ಫುಲ್ ಕಲ್ಲು, ಅದು ತೋಟ ಅನಿಸುತ್ತಿದ್ದು ಆ ಕಡೆ ಈ ಕಡೆ ಎಲ್ಲ. ಒಟ್ಟಿನಲ್ಲಿ ಇನ್ನು 13 ಕಿಲೋಮೀಟ್ರ್ ಇದೆ
13 ಕಿಲೋಮೀಟ್ರ್ ಹೋದರೆ ನಾವು ನಮ್ಮ ಡೆಸ್ಟಿನೇಷನ್ ತಲುಪ್ತೀವಿ. ಅಲ್ಲಿ ತನಕ ಹೀಗೆ ಹೋಗ್ಬೇಕು, ಇಂಥ ರೋಡಲ್ಲಿ ಹೋಗ್ಬೇಕು. ಇದೊಂಥರ ಕ್ರೇಜಿ ಗುರು, ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಕಾಡು 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 ನೋಡು. ಕಾಡಲ್ಲ, ಇದು ತೋಟ ಅನ್ಸುತ್ತೆ, ಎಲ್ಲ ತೋಟ ಮಾಡಿದ್ದಾರೆ ಈಗ. ಇದು ಯಾವುದೋ ರೋಡ್ ಸಿಕ್ತು ಗುರು, ಮೇನ್ ರೋಡು ಫೈನಲಿ. ಇಲ್ಲಿ ನಾವು ಯಾವುದೋ ದೇವಸ್ಥಾನ ಇದೆ, ಬಟ್ ಇದು ಮೇನ್ ರೋಡಾಗಲಿ ಇಲ್ಲಿ ಬರಬೇಕಿತ್ತು ನಾವು. ಯಾವುದೋ ಶಾರ್ಟ್ ಕಟ್ ಅಂತ ಅಂದ್ಬಿಟ್ಟು ಇದು ಯಾವುದೋ ಆಫ್ ರೋಡಲ್ಲಿ ಬಂದ್ವಿ. ಮೇನ್ ರೋಡಲ್ಲಿ ಬಂದಿದ್ರೆ ಹಿಂಗೆ ಹೋಗ್ಬೇಕಿತ್ತು ನಾವು. ಈಗ ಆಫ್ ರೋಡಲ್ಲಿ ಶಾರ್ಟ್ ಕಟ್ಟಲ್ಲಿ ಬಂದಿದ್ದೀವಿ. ಇನ್ನೂ 13 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇಲ್ಲಿ ಹಿಂಗೆ ಹೋಗ್ಬೇಕು ಅನಿಸುತ್ತೆ ಅಲ್ಲ, ಮ್ಯಾಪು ಅಲ್ಲ, ಹಿಂಗೆ ಹೋಗ್ಬೇಕೀಗ. ವೆದರ್ ಯಾಕೋ ಫುಲ್ಲು ಚಳಿ ಹೊಡಿತಾ ಇದೆಯಪ್ಪ ಈಗೀಗ. ಎಲ್ಲ ಗದ್ದೆಗೆ ಹಾಗೆ ಹಾಕ್ತವ್ರೆ, ನಾಟಿ ಮಾಡೋಕ್ಕೆ. ನಾಟಿ ಮಾಡಲ್ಲ, ಹಾಗೆ ಹಾಕಿದ್ದಾರೆ ಸದ್ಯಕ್ಕೆ. ಮಸ್ತಾಗಿದೆ ಗುರು ರೋಡು, ಸೈಕಾಗೈತೆ. ತಾತ ನಡ್ಕ ಹೋಗ್ತವ್ರೆ ಇಲ್ಲಿ. ಸ್ಟ್ರೈಟು ವಾವ್. ಅಂತೂ ಇನ್ನು 7 ಕಿಲೋಮೀಟರ್ಸ್ ಇದೆ ಗುರು ನಮ್ಮ ಹೋಮ್ ಸ್ಟೇ ಇದ್ದೀನಿ. ಇದು ಫಾಲ್ಸಿಗೆ ಏನು ಗುರು ಸೈಕಾಗೈತೆ ವೆದರು, ಮೋಡಗಳ ಹಿಂಗೆ ಕೈಗಿಡ್ಕೊಂಗೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ದಾರಿಲಿ ಟೀ ಅಂಗಡಿ ಕಾಣಿಸೋದೇ ತಡ, ನಿಲ್ಸ್ಬಿಡ್ಬೇಕಲ್ವಾ? ಟೋಲಲ್ಲಿ ಸ್ಲೋ ಮಾಡ್ತೀವಿ ತಾನೇ ಆ ಥರ. ಕಾಫಿ ಕೊಡ್ತಿಲ್ಲ ಅಲ್ಲಿಂದ ಬ್ಯಾಕ್ ಗ್ರೌಂಡ್ ನೋಡಿ, ಮೋಡ ಬ್ರೋ. ಈಗ ಮೋಡ ಅದೇ ಪಾಕ್ತಾನೆ. ಬ್ಯಾಗ್ ಹಾಕೊಂಡು ಫ್ರಿಜ್ಜಿಗೆ ಇಟ್ಕೊಳ್ಳಿ ತಗೋಗಿ. ಟೀ ಸ್ಟಾಲಲ್ಲಿ ನಿಲ್ಲಿಸಿ 2 ನಿಮಿಷಕ್ಕೆ ಮಳೆ ಶುರುವಾಯಿತು. ಹೆವಿ ಮಳೆ. ಈಗ ಛತ್ರಿ ಹಿಡ್ಕೊಂಡು ಹೋದವ್ರು ಬರ್ತಾವ್ರೆ. ನಾವು ಬಂದು 10 ನಿಮಿಷ ಆಯಿತು, ಟೀ ಎಲ್ಲ ಕುಡಿದು ನಿಂತಿದ್ದೀವಿ. ಈಗ ಬರ್ತಿದ್ದಾರೆ. ಬನ್ನಿ ಬನ್ನಿ. ಅಲ್ಲಿ ವಿಡಿಯೋಗೋಸ್ಕರ ಬರ್ತಿರೋದು, ಇದು ವಿಡಿಯೋಗೋಸ್ಕರ ಇಷ್ಟು ನಿಧಾನ ಬರ್ತಿರೋದು. ನನಗೆ 5 ರೂಪಾಯಿ ಸಿಕ್ಕಿದೆ. ಈ 5 ರೂಪಾಯಿನ 5 ಕೋಟಿ ಮಾಡೋ ತನಕ ಇದೊಂದು ಕಳೆಯಲ್ಲ ಯಶು. ಹಂಗೇನಾರ ಮಾಡ್ಲಿಲ್ಲ ಅಂದ್ರೆ 5 ಕೋಟಿಗೆ 5 ಕೋಟಿ ಬಡ್ಡಿ 10 ಕೋಟಿ ನನಗೆ ಕೊಡ್ತಾನೆ. ಯಶು ಕೊಟ್ಟಿದ್ದೀನಿ, ಇದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಏನಂತೀರಾ ಯಶವಂತ್ ಅವ್ರೆ ಇದಕ್ಕೆ? 5 ರೂಪಾಯಿ ಇಟ್ಕೊಂಡು ಥೈಲ್ಯಾಂಡ್ ಹೋಗ್ಬೇಕು ಅನ್ಕೊಂಡಿದ್ದೀವಿ. मतलब वो अलग ही लेवल का बंदा था. ಹೋಗಿ ಬಂದ್ಮೇಲೆ ಹೇಳ್ತೀವಿ ಏನ್ ಆಡೋದು ಅಂತ. ಮಳೆ ಬರ್ತಾ ಇದೆ, ಅದರಲ್ಲೇ ನಾವೀಗ ಹೊರಟಿದ್ದೀವಿ. ಹೊರಟ್ರಾ ಎಲ್ಲರೂ? ಟೀಮ್ ಸ್ಪಿರಿಟ್, ಭವಿಷ್ಯ ಜೋಶ್. ಹೇಳ್ರಿ ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂಕಿತವ್ರೆ. ನಮ್ಮ ಅಭಿಪ್ರಾಯ ಏನು ಅಂದ್ರೆ ಬರೋದ್ ಬಂದ್ಬಿಟ್ವಿ, ಇದೇನೋ ಮಳೆ ಇಟ್ಟಾಡಿಸ್ತೈತೆ, ಮೊಕ್ಲಾರೆ ಮಳೆ. ಈಗ ಫಾಲ್ಸ್ ಕಡೆ ಹೋಗ್ತಿದೀವಿ, ಮಳೆ ಬರ್ಲಿಲ್ಲ ಅಂದ್ರೆ ಸಾಕು, ಹೊಟ್ಟೆ ಜಿತೈತೆ. ಅಭಯ್ ಅವ್ರು ನಮಗೆ ತಿಂಡಿ ಕೊಡಿಸ್ತಿಲ್ಲ, ಬಹಳ ಬೇಜಾರಾಯ್ತು, ತಲೆನೋಯ್ತೈತೆ. ಖಂಡಿತ ಕೊಡಿಸ್ತೀನಿ ಮುಂದೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಮಾನ್ಸೂನ್ ರೈಡ್ ಮಾತ್ರ ಮಸ್ತಾಗೈತೆ. ಬಂದ್ವಿ ಇಲ್ಲಿ ಮಳ್ಳಳ್ಳಿ ಚೆಕ್ ಪೋಸ್ಟಿಗೆ. ಈಗ ಸದ್ಯಕ್ಕೀಗ ಇಲ್ಲಿ ನಾವು ಪೇ ಮಾಡಿಬಿಟ್ಟು ಮುಂದೆ ಹೋಗ್ಬೇಕಾಗುತ್ತೆ. ಈಗ ನಾವು ಬಂದಿದ್ದೀವಿ ಮಳ್ಳಳ್ಳಿ ಫಾಲ್ಸು. ಹೆವಿ ಕ್ರೌಡ್ ಐತೆ ಗುರು, ಹೆವಿ ಜನ ಇವತ್ತು. ಟಿ ಬಸ್ಸು, ವ್ಯಾನು, ಕಾರು, ಬೈಕು ಎಲ್ಲದರಲ್ಲೂ ಬಂದ್ಬಿಟ್ಟವ್ರೆ. ಹೆವಿ ಜನ. ಬಾಯ್ಸ್ ಎಲ್ಲ ಬಂದ್ವಿ.
ಬಟ್ ಹೆವಿ ರಶ್ ಐತೆ, ಹೆವಿ ಕ್ರೌಡು. ಅಪ್ಪ ಇದೆಲ್ಲ ಐತೋ ಕ್ಲಿಪ್ಪು. ಅಯ್ಯೋ ಬಾಯ್ಸ್ ಎಲ್ಲ ಫಸ್ಟು ಈಗ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತಿದ್ರೆ, ತಿಂಡಿ ತಿಂದು ಈಗ ಕೆಳಗೆ ಇಳಿಬೇಕು. ತುಂಬಾ ಡೌನ್ ಇದೆ, ಹೆಂಗ್ ಇಳಿತಾರೆ ಹೆಂಗ್ ಹತ್ತುತ್ತಾರೆ ಗೊತ್ತಿಲ್ಲ. 100% ಇಳಿತೀವಿ. 100% ಇಳಿತೀರಾ? 100% ಹತ್ತೋದೇ ಕಷ್ಟ ಇರೋದು. ಬೇಕಾದ್ರೆ ಇದು ಏನೋ ಲಿವರ್ ಸಿಸ್ಟಮ್ ಮಾಡ್ಕೊಂತೀವಿ, ಚೈನ್ ಲಿಂಕು. ಈ ಮಿಲಿಟರಿ ಅವ್ರು ಹತ್ತುತ್ತಾರಲ್ಲ ಆ ಥರ ಫ್ರಂಟಲ್ಲಿ ಅಭಯ ಇರ್ತಾರೆ, ಹಿಂದ್ಗಡೆ ನಾವು ಎಳ್ಕೊಂಡು ಇದು ಕೇಳಕ್ಕೆ ಚೆನ್ನಾಗಿದೆ, ಬಟ್ ಆಗಲ್ಲ. ನನಗೂ ಗೊತ್ತಿಲ್ಲ. ಲಗೇಜ್ ರೂಮ್ ಇವ್ರಿಗೆ ಹೇಳಿ ಹೋಗ್ಬೇಕಷ್ಟೇ. ಗುರು ನಮ್ಮ ತಗೊಂಡೋದ್ರೆ ಅವ್ನಿಗೆ ಏನ್ ಸಿಗುತ್ತೆ? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಹಾಯ್ ಗಾಯ್ಸ್, ಬನ್ನಿ ಇವತ್ತು ನಾನು ಪಪ್ಪಮ್ಮನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರೇ ನಮ್ಮ ಪಪ್ಪಮ್ಮ. ನಾನೇ ನಿಮ್ ಪಪ್ಪಮ್ಮ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹೇಳಮ್ಮ. ಏನ್ ಹೇಳಿ, ನಾನು ಟ್ರೋಲರ್ಸ್ಗೆಲ್ಲ ಎದ್ರಲ್ಲ. ಟ್ರೋಲ್ನ ನಾನು ಏನ್ ಮಾಡ್ತೀನಿ, ಫೇಸ್ ಮಾಡ್ತೀನಿ. ಕಾಮನ್ ನಾವಿಬ್ರು ಇನ್ಮೇಲೆ ಜೊತೆಲಿ ಲಾಕ್ಸ್ ಮಾಡ್ತೀವಿ, ನೋಡಿ ಸಪೋರ್ಟ್ ಮಾಡಿ. ಆ ಟೈಮ್ ನನ್ನ ಪಪ್ಪಮ್ಮ ಜೊತೆ ರೀಲ್ಸ್ ಬರ್ತಾನೆ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಬ್ರು ಮದುವೆ ಆಗ್ತೀವಿ. ಇಲ್ಲ ನೈಟ್ಗಿಂತ ಜಾಸ್ತಿ ಕೇಳಿಬಿಟ್ಟೆ ನನ್ನ ಮೇಕಿ. ಹಾಯ್ ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಲೇಸು ಅಂತ ಕರೀತಾರೆ, ನಿಮ್ಮೂರಲ್ಲಿ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಈಗ ಎಂಟ್ರಿ ಕೊಟ್ಟಿದ್ದೀವಿ. ಫುಲ್ಲು ಫಾಗು, ಒಳ್ಳೆ ವ್ಯೂ. ಇಲ್ಲೇ ಕಾಣಿಸ್ತಾ ಇತ್ತು ಗುರು, ಹತ್ರ ಬಂದರೆ ಸಾಕು ಇಲ್ಲೇ ಕಾಣಿಸುತ್ತೆ. ಕೆಳಗೆ ಹೋಗೋದೇ ಬೇಡ. ಅಲ್ಲಿ ಕಾಣ್ತಿದ್ಯಾ, ಇನ್ನೂ ಕ್ಲಿಯರ್ ಶಾರ್ಟ್ ಆಗಿ ವ್ಯೂ ಕಾಣಿಸುತ್ತೆ. ಒಂದು ಸ್ವಲ್ಪ ಕೆಳಗೆ ಹೋಗ್ಬೇಕಷ್ಟೆ. ನೋಡಿ ವೆದರು ಹೆಂಗಿದೆ, ಫುಲ್ಲು ಫಾಗ್. ವಾವ್, ಸೈಕಾಗೈತೆ. ಬನ್ನಿ ಬಾಯ್ಸ್. ಹೆಂಗೆ ಫುಲ್ ಸೈಕ ಕಾಣುತ್ತೆ. ಇಲ್ಲಿ ಗ್ರಿಲ್ ಹಾಕ್ಬಿಟ್ಟವ್ರೆ, ಯಾರು ಇಲ್ಲೆಲ್ಲ ಬರಂಗಿಲ್ಲ ಅಂತ. ಮಾತ್ರ ವ್ಯೂ ಮಳೆಗೂ ಅದಕ್ಕೂ ನೆಕ್ಸ್ಟ್ ಲೆವೆಲು. ಇನ್ನೂ ಕೆಳಗೆ ಹೋಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಏನು ಗುರು ಇದು, ಫುಲ್ಲು ಫಾಗ್ ಬಂತು, ಏನು ಕಾಣಿಸ್ತಾ ಇಲ್ಲ. ಬಟ್ ಏನು ಕಾಣಿಸ್ತಿಲ್ಲ, ಆದರೆ ಇನ್ನೊಂದು 2 ನಿಮಿಷ ಕಾಯೋಣ. ಇಲ್ಲೆಲ್ಲ ಬರಂಗಿಲ್ಲ ಅನಿಸುತ್ತೆ. ಇಲ್ಲಿ ಎಲ್ಲ ಹಾಕ್ಬಿಟ್ಟವ್ರೆ. ಅಲ್ಲಿ ಕ್ರೇಜಿ ಆಗಿದೆ ಗುರು ಅಲ್ಲಿ. ಆದರೆ ಫುಲ್ಲು ಫಾಗ್ ಬಂದ್ಬಿಡ್ತು, ಏನು ಕಾಣಿಸ್ತಿಲ್ಲ. ಒಂದು 5-10 ನಿಮಿಷ ಹೋಗ್ಬಿಡುತ್ತೆ, ಇದೆಲ್ಲ ಕ್ಲಿಯರ್ ಆಗುತ್ತೆ. ಆಗ ನೈಸಾಗಿ ಕಾಣುತ್ತೆ. ಬನ್ನಿ, ಯಾಕೆ ಲೈಟಾಗಿ ಕ್ಲಿಯರ್ ಆಗ್ತೈತೆ. ಓ ಮಸ್ತ್ ವ್ಯೂ ಗುರು. ಇಲ್ಲಿಂದ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಕರೆಕ್ಟ್ ಮಳ್ಳಳ್ಳಿ ಫಾಲ್ಸು ವ್ಯೂ ಕಾಣಿಸುತ್ತೆ. ಅದೇ ನಾನು ಹೇಳಿದಾಗ. ಇಲ್ಲಿ ಕೆಳಗಡೆ ಹೋಗ್ಬೇಕು ಅನ್ನೋ ಐಡಿಯಾ ಏನೋ ಇದೆ. ಕೆಳಗೆ ಹೋದ್ರೆ ಹತ್ತದ್ ಕಷ್ಟ ಅಂತ ಅಂದ್ಬಿಟ್ಟು ನಾವ್ಯಾರು ಹೋಗ್ತಿಲ್ಲ. ಟೀಕೆ ಅವರೇ ಬೇಡವ ಹೋಗೋದು? ಹೋಗೋಣ. ನೀವೇನು ಹೇಳ್ತೀರಾ? 100% ಹೋಗೋಣ, ಮೇಲೆ ಬರೋದು ಬೇಡ. ಅಲ್ಲಿ ಹೋದ್ರೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಹತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಫಾಲ್ಸ್ ಎಲ್ಲ ನೋಡ್ಕೊಂಡು ಹಿಂಗೆ ಜೂಟು. ನೋಡಿ ಈಗ ಫುಲ್ ಈ ಸೈಡು ಕ್ಲಿಯರ್ ಆಗ್ತಿದೆ. ನೋಡಿ ರಿವೀಲ್ ಆಯಿತು, ಇದು ಫುಲ್ಲು ಫಾಗ್ ಎಲ್ಲ ಕ್ಲಿಯರ್ ಆಯಿತು. ಆ್ಯಂಡ್ ಮಳ್ಳಳ್ಳಿ ಫಾಲ್ಸು ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಾ ಇದೆ. ಫುಲ್ಲು ಅಂದರೆ ಫುಲ್ ನೀರು, ಒಳ್ಳೆ ಸೈಕಾಗಿ ಹರಿತಾ ಇದೆ. ಈ ವ್ಲಾಗ್ಗೆ ಟಾಟಾ ಗುಡ್ ಬೈ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಖತಮ್, ಬಾಯ್ ಬಾಯ್, ಟಾಟಾ ಗುಡ್ ಬೈ.